ನಮಸ್ತೆ ನಮಸ್ತೆ ನಮಸ್ತೆ. ಟೈಮ್ ಇವಾಗ ಎಕ್ಸಾಕ್ಟಾಗಿ 10:30 ಗುರು. ಲೈವ್ ಸ್ನೋಫಾಲ್ ಬೀಳ್ತಿರೋದನ್ನ ತೋರಿಸ್ತಾ ಇದ್ದೀನಿ. ಸೊ ಎಕ್ಸಾಕ್ಟ್ ನಾವು ಚಾಂಗೈಯಿಂದ ಬಂದಿದ್ದೀವಿ. ಸೊ ಇಲ್ಲಿಂದ ನಿಮಗೆ ಮಿಲ್ಟ್ರಿ ಅವ್ರು ಬಿಡ್ತಾ ಇಲ್ಲ, ನೋಡ್ಬೋದು ಸ್ನೋಫಾಲ್ಸ್ ಆಗ್ತಾ ಇದೆ ಇಲ್ಲಿಂದ. ಸೊ ನನ್ನ ಮೇಲೆಲ್ಲ ಲೈವ್ ಸ್ನೋ ಬೀಳ್ತಿದೆ ನೋಡ್ಬೋದು. ಇಲ್ಲಿಂದ ಮೇಲೆ ಈಗ ಎಕ್ಸಾಕ್ಟಾಗಿ ನಾವು 17,000 ಇದರಲ್ಲಿದ್ದೀವಿ, 17,000 ಅಡಿ ಮೇಲಿದ್ದೀವಿ. ಮೇಲೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಮಿಲ್ಟ್ರಿ ಕ್ಯಾಂಪ್ ಅವ್ರು ಇಲ್ಲಿದ್ದಾರೆ. ಸೊ ಎಕ್ಸಾಕ್ಟಾಗಿ ನಮಗೆ ಬಿಡ್ತಾ ಇಲ್ಲ, ಇಲ್ಲಿಂದನೇ ವಿಡಿಯೋ ಮಾಡ್ಕೊಂಡು ಫೋಟೋ ಇದು ಮಾಡ್ಕೊಂಡು ನೀವು ಹೋಗ್ಬೋದು ಅಂತ ಹೇಳಿದ್ದಾರೆ. ಸೊ ಲಾಚಂಗಿಂದ ಇಲ್ಲಿಗೆ 29 ಕಿಲೋಮೀಟರ್ ಇದೆ ಗುರು. 17,500 ಹತ್ತಿದ್ದೀವಿ ಇಲ್ಲಿಂದ. ಸೊ ಲೈವ್ ಸ್ನೋ ಆಗ್ತಾ ಇದೆ ಇಲ್ಲಿ. ಇದು ಬಂದು ಕಟಾವು ಅಂತ ಕರೀತಾರೆ. ಲಾಚಂಗ್ ವಿಲೇಜಲ್ಲಿ ಇದು 17,000-18,000 ಕಿಲೋಮೀಟರ್ ಹೈಟಲ್ಲಿ ಬರುತ್ತೆ. ಸೊ ಲೈವ್ ಸ್ನೋ ಬೀಳ್ತಿರೋದನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಎಕ್ಸಾಕ್ಟಾಗಿ ಇಲ್ಲಿಂದ ಇನ್ನೂ 7 ಕಿಲೋಮೀಟರ್ ಮೇಲೆ ಹೋಗ್ಬೇಕಾಗಿತ್ತು. ಸೊ ಮಿಲ್ಟ್ರಿ ಅವ್ರು ಏನು ಹೇಳ್ತಾ ಇದ್ದಾರೆ, ಸರ್ ಇಲ್ಲಿಂದ ಮುಂದೆ ಬಿಡೋಕ್ಕಾಗಲ್ಲ, ಲೈವ್ ಸ್ನೋ ಬೀಳ್ತಾ ಇದೆ, ಅಲ್ಲಿ ಜಾಸ್ತಿ ಅದೇ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸೊ ನಾನೀಗಂತೂ ತುಂಬ ಎಂಜಾಯ್ ಮಾಡಿದೆ ಗುರು. ನನ್ನ ರೈಡ್ ಆಗಿರಲಿ, ಬಟ್ ತುಂಬ ಮಳೆ ಗುರು. ಒಂದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಬೇಜಾರಾಗ್ಬಿಟ್ಟಿದ್ದೀವಿ ಗುರು. ಟೋಟಲು 4 ಬಟ್ಟೆ ಹಾಕಿರೋದು ಗುರು. ಇಲ್ಲಿ -14 ಇಲ್ಲ 13 ನಡೀತಿದೆ, ಗೂಗಲಲ್ಲಿ ಚೆಕ್ ಮಾಡಿ ನೋಡಿ. ಸೊ ಅದಕ್ಕೋಸ್ಕರ ಲೈವ್ ಸ್ನೋ ನನ್ನ ಮೇಲೆ ಬೀಳ್ತಾ ಇದೆ. ಸೊ ನೋಡ್ಬೋದು. ಇಲ್ಲಿಂದ ನೆಕ್ಸ್ಟು ನಾವು ಗ್ಯಾಂಗ್ಟಾಕಿಗೆ ಮತ್ತೆ ರಿಟರ್ನ್ ಆಗಬೇಕು. ಅಲ್ಲಿಂದ ಇನ್ನೂ ಸಿಕ್ಕಿಮ್ನ ಕಂಪ್ಲೀಟ್ ಮಾಡಿಲ್ಲ, ಇನ್ನೂ 2 ಪ್ಲೇಸ್ ಇದೆ. ಸೊ ಅದು ಮುಗಿಸ್ಬೇಕು. ವಿಂಟ್ರ ನಂಗೊಂದು ಆಯ್ ಅಂತ ಹೇಳ್ಬಿಡಿ ಹೋಗ್ಲಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಿಡಲ್ವ ಆಮೇಲೆ ಮಾಡಿದ್ದೀನಿ. ಇದು ಇಂಡಿಯಾ ಬಾರ್ಡ್ರು. ಇದು ಇಂಡಿಯಾದ ಲಾಸ್ಟ್ ಗೇಟ್ ಅಂತ ಕರೀತಾರೆ. ಇಲ್ಲಿಗೆ ಎಂಡ್ ಆಗುತ್ತೆ ನಮ್ಮ ಇಂಡಿಯಾದ ಗೇಟು. ಆ ಕಡೆ ಲೈವ್ ಸ್ನೋ ಬೀಳ್ತಿದೆ. ಒಂದು 5 ಬಟ್ಟೆ ಹಾಕಿದ್ದೀನಿ ಗುರು, ಒಂದು 4 ಇದು ಪ್ಯಾಂಟ್ ಹಾಕಿದ್ದೀನಿ. ಆದರೂ -ಡಿಗ್ರಿಯಲ್ಲಿ ನಡೀತಿದೆ. ಆದರೂ ನಾನು ಟ್ರಾವೆಲ್ ಅಂತೂ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಡೇ 20ಯಲ್ಲಿ ಡೇ 4 ಇದು. ಇನ್ನೂ ರಿಮೈನಿಂಗ್ 14 ಡೇಸ್ ಇಲ್ಲ 16 ಡೇಸ್ ಇದೆ. ಸೊ ನೆಕ್ಸ್ಟು ಅಪ್ಡೇಟ್ ಯು. ಸೊ ಟ್ರಾವೆಲ್ ವಿತ್ ರಾಮ್ ಜೊತೆ ಈಗ ಏನು ಬಿಡ್ತಿಲ್ಲ ಇವ್ರ ಮೇಲೆ ಚೈನಾ ಬಾರ್ಡರ್ ಇದೆ. ಹಾಯ್ ಫ್ರೆಂಡ್ಸ್, ನಾವು ಕಡೂರಿಂದ ಬಂದಿದ್ವಿ. ನಾರ್ತ್ ಸಿಕ್ಕಿಮ್ ಮೌಂಟ್ ಕಟಾವ್ ಹೋಗಬೇಕು ಅಂತ ಬಂದಿದ್ವಿ. ಆದರೆ ಇಲ್ಲಿ ಕೆಳಗಡೆ ಒಂದು ಚೆಕ್ ಪಾಯಿಂಟ್ ಸಿಗುತ್ತೆ. ಸುಮಾರು ಆಲ್ಟಿಟ್ಯೂಡ್ 12,666. ನಾವು ಕಟಾವ್ ಮೌಂಟೇನ್ಸ್ ಹೋಗಬೇಕು. ಅದು ಆಲ್ಟಿಟ್ಯೂಡ್ 15,000 ಇದೆ. ಮುಂದೆ ಯಾಕೆ ಬಿಡ್ತಿಲ್ಲ ಅಂದರೆ ಮುಂದೆ ಪೂರ್ತಿ ಆರ್ಮಿ ಏರಿಯಾ ಇದೆ. ಅದಕ್ಕೋಸ್ಕರ ಮತ್ತೆ ಮುಂದೆ ಚೈನಾ ಬಾರ್ಡರ್ ಇದೆ. ಬಾರ್ಡರ್ ಹತ್ತಿರ ಇರೋದ್ರಿಂದ ಯಾರು ಅಲೋ ಮಾಡ್ತಾ ಇಲ್ಲ. ವರ್ಷ ಪೂರ್ತಿ ಸ್ನೋಫಾಲ್ ಆಗುತ್ತೆ ಮತ್ತು ಲ್ಯಾಂಡ್ ಸ್ಲೈಡ್ಸ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಇದು ಚೆಕ್ ಪಾಯಿಂಟ್ ಇದೆ, ಆರ್ಮಿ ಚೆಕ್ ಪಾಯಿಂಟ್. ಮುಂದೆ ಎಲ್ಲ ಹೊಡಿತಿರ್ತಾರೆ, ಅದು ಮುಂದೆ ಎಲ್ಲ ತೋರಿಸಿ ಪೂರ್ತಿ. ಆದರೆ ಅಲ್ಲಿ ಮುಂದೆ ಕಾಣ್ತಿದ್ದಿಲ್ಲ ಸ್ನೋಫಾಲ್ ಆಗ್ತಿಲ್ಲ. ಅದ್ರ ಬ್ಯಾಕ್ ಸೈಡ್ ಕಟಾವ್ ಇದೆ. ಇಲ್ಲಿಂದ ಕಟಾವ್ ಕಾಣಲ್ಲ. ಇಲ್ಲಿಂದ 14 ಕಿಲೋಮೀಟರ್ ದೂರ ಇದೆ ಚೈನಾ ಬಾರ್ಡರ್. ಒಳ್ಳೆ ಆರ್ಮಿ ಏರಿಯಾ ಮಾತ್ರ, ಆರ್ಮಿ ಪರ್ಸನ್ಸ್ ಮಾತ್ರ ಅಲೋ ಆಗಿದೆ, ಯಾರಿಗೂ ಅಲೋ ಇಲ್ಲ. ಜೈ ಆರ್ಮಿ ಇದ್ದಾರೆ ಗುರು, ನೋಡಿದ್ರೆ ಜೈ ಸರ್. ವಿಡಿಯೋ ಮಾಡೋಂಗಿಲ್ಲ ಅಂತಿದ್ದಾರೆ, ಸಾರಿ ಸರ್.